ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ರೋಶಾ ಕುಚ್ಚು ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ಈ ಡಿಸೈನನ್ನು. ಇದಕ್ಕೆ ನಾನು ಮೀಡಿಯಮ್ ಸೈಜ್ ರೌಂಡ್ ಬೀಡ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಮೇಲ್ಗಡೆ ಕಟ್ಸಿದೆ, ಹಾಗೆ 3 mm ಚಿಕ್ಕ ರೌಂಡ್ ಬೀಡ್ಸನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಎರಡು ತರಹದ ಬೀಡ್ಗಳನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಕ್ರೋಶಾ ನೀಡಲ್ ಒಂದು 10 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಬಾಡಿ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಯಾಕಂದರೆ ಪಲ್ಲುಗೆ ಅಪೋಸಿಟ್ ಆಗಿ ಕಾಣಬೇಕಂದ್ರೆ ನಾನಿಲ್ಲಿ ಬಾಡಿ ಕಲರ್ ಥ್ರೆಡನ್ನು ತಗೋಬೇಕು. ಹಾಗೆ ಪಲ್ಲು ಕಲರ್ ಬಂದು ಸ್ಕೈ ಬ್ಲೂ ಕಲರ್ ಇದೆ. ಒಂದೇ ಸ್ಟೆಪ್ ಆಗಿರೋದ್ರಿಂದ ಯೆಲ್ಲೋ ಕಲರ್ ಮಾತ್ರ ಯೂಸ್ ಮಾಡ್ಕೋತಿದ್ದೀನಿ. ಕುಚ್ಚು ಹಾಕೋದಕ್ಕೆ ಬ್ಲೂ ಕಲರ್ ತಗೋತೀನಿ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೀದಾ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದು ಕೂಡ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಅದಾದಮೇಲೆ ನಾನು 6 ಚೈನ್ಗಳನ್ನು ಹಾಕ್ತೀನಿ. 6 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಕಸ್ಟಮರ್ಗಳು ಏನಾದರೂ ನಿಮಗೆ 250 ಅಥವಾ 300ವರೆಗೂ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಏನಾದರೂ ಸಿಂಪಲ್ಲಾಗಿ ಕ್ರೋಶಾ ಡಿಸೈನ್ ಮಾಡಿಕೊಡಿ ಅಂದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇವಾಗ ನೋಡಿ, ಲಾಕ್ ಮಾಡಿಕೊಂಡೆ 6 ಚೈನ್ ಆದಮೇಲೆ. ಅದಾದಮೇಲೆ 1 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತಿದ್ದೀನಿ. ಈಗ ಈ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕ್ತೀನಿ. ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಓಕೆ, ಈ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇವಾಗ ನಾನು 4 ಚೈನ್ಗಳನ್ನು ಹಾಕ್ತೀನಿ. 4 ಚೈನ್ಗಳನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬಿಗ್ ಸೈಜ್ ಬೀಡ್ ತೋರಿಸಿದ್ನಲ್ಲ ಆವಾಗಲೇ ಆ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡಿ. ಇವಾಗ ಸೀರೆನ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೋಬೇಕಾಗತ್ತೆ. ಚೈನ್ಗಳನ್ನು ಹಾಕಿದ ಮೇಲೆ 4 ಚೈನ್ಗಳನ್ನು ಹಾಕ್ತೀನಿ. ಅದಾದಮೇಲೆ ಸೀರೆನ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಬೀಡ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅಲ್ಲೇ ನಾನು ನೋಡಿ ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಕೆಳಗಡೆ 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ 4 ಚೈನು ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಉಲ್ಟಾ ಕಡೆಯಿಂದ ಮಾಡ್ತಾ ಇದ್ದೀನಿ. ಈ ಲಾಕ್ ಆದಮೇಲೆ ಮತ್ತೆ ಸೀರೆನ ಸೀದಾ ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ನಾನಿವಾಗ 3 ಚೈನ್ಗಳನ್ನು ಹಾಕ್ತೀನಿ. ಬ್ಯಾಕ್ ಸೈಡಿಂದ ನಾನು 4 ಚೈನ್ ಹಾಕಿದ್ನಲ್ಲ ನೋಡಿ, ಈ ಗ್ಯಾಪ್ ಒಳಗಡೆಗೆ ಈ ಥರ ಲಾಕ್ ಮಾಡ್ಕೋಬೇಕು. ನಮಗಿಲ್ಲಿ ಒಂದು ಪಿಕಟ್ ಆಗುತ್ತೆ. ಓಕೆ, ಇಲ್ಲಿಂದ ನೋಡಿ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ. ಬೀಡ್ ಕೆಳಗಡೆ ಇರುವಂತಹ 4 ಚೈನ್ ಇದೆಯಲ್ಲ ಅದರ ಒಳಗಡೆಗೆ ನೀಡಲ್ನ ಹಾಕಬೇಕು. ದಾರ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಒಂದು ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿದ್ನಲ್ಲ ಅದನ್ನು ಕೂಡ ತ್ರಿಬಲ್ ಕ್ರೋಶಾ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ಈಗ 3 ಚೈನ್ ಹಾಕ್ಕೊಂಡು 2 ಕಂಬಗಳ ನಡುವೆ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಪಿಕಾಟ್ ಆಗುತ್ತೆ. ಮತ್ತೆ 2 ಟೈಮ್ಸ್ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಒಂದು ತ್ರಿಬಲ್ ಕ್ರೋಶಾ ಕಂಬ. ಅದಾದಮೇಲೆ 3 ಚೈನ್ಗಳನ್ನು ಹಾಕಿ 2 ಕಂಬಗಳ ಮಧ್ಯೆ ಗ್ಯಾಪ್ ಬಂದಿರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಪಿಕಾಟ್ ಆಗುತ್ತೆ. ಮತ್ತೆ ಒಂದು ತ್ರಿಬಲ್ ಕ್ರೋಶಾ ಕಂಬ. ಓಕೆ, ಈ ತ್ರಿಬಲ್ ಕ್ರೋಶಾ ಕಂಬ ಆದಮೇಲೆ 1 ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ. ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ, ಚಿಕ್ಕ ಬೀಡು. ಈ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್. ಅದಾದಮೇಲೆ 1 ಚೈನ್ ನೋಡಿ, ಮತ್ತೆ ಈ ಕಂಬಗಳ ಮಧ್ಯದಲ್ಲಿ ಲಾಕನ್ನು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡಾಗ. ಮತ್ತು ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶಾ ಕಂಬ ಮಾಡಿಕೊಂಡು ಅದಾದಮೇಲೆ 3 ಚೈನ್ಸ್.
ಎರಡೂ ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಯಾವ ಥರ ಮಾಡ್ಕೊಂಡಿರ್ತೀವೋ ಅದೇ ಥರ ಬೀಡ್ ಹಾಕಿದ ಮೇಲೂ ಕೂಡ ಮಾಡ್ಕೋಬೇಕು. 3 ತ್ರಿಬಲ್ ಕ್ರೋಶೆ ಕಂಬ ಮತ್ತು ಪಿಕಟ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲೂ ಕೂಡ ಸೇಮ್ ಅಷ್ಟೇ ಬೀಡ್ ಆದಮೇಲೂ ಕೂಡ. ಇಲ್ಲಿ ಡಬಲ್ ಕ್ರೋಶೆ ಕಂಬ ಕೂಡ ನೀವು ಯೂಸ್ ಮಾಡ್ಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಿಮಗೆ 1 ಗಂಟೆ ಒಳಗೆ ಅರ್ಜೆಂಟಲ್ಲಿ ಏನಾದರೂ ಆರ್ಡರ್ಸ್ ಬಂದಿದ್ದರೆ ಕಡಿಮೆ ಚಾರ್ಜಲ್ಲಿ ಕ್ರೋಶ ಬೇಕಂದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು. ಓಕೆ, ನೋಡಿ ಈ ಥರ ಕಾಣಿಸ್ತಾ ಇದೆ. ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕನ್ನು ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬ ಪಿಕಟ್ ಆದಮೇಲೆ 1 ಬೀಡು ಮತ್ತು 3 ತ್ರಿಬಲ್ ಕ್ರೋಶೆ ಕಂಬ. ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ಇಲ್ಲಿ ಎದುರುಗಡೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ವಿಡಿಯೋಕ್ಕಿಂತ. ಇಲ್ಲಿಂದ ಇವಾಗ ಮತ್ತೆ 1 ಚೈನ್ ಹಾಕ್ಕೊಂಡು ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡ್ ಲಾಕ್. ಅದಾದಮೇಲೆ 1 ಚೈನು ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 6 ಚೈನ್ಗಳನ್ನು ಹಾಕ್ತೀನಿ. 6 ಚೈನ್ಗಳನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು. ಅದಾದಮೇಲೆ ಮತ್ತೆ 1 ಚೈನ್ ಹಾಕಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ 1 ಬೀಡನ್ನು ಹಾಕ್ತೀನಿ. ಸೇಮ್ ಬೀಡ್, ಚಿಕ್ಕ ಬೀಡ್ಸ್ ಕೂಡ ಈ ಡಿಸೈನಲ್ಲಿ ಜಾಸ್ತಿ ಯೂಸ್ ಮಾಡಿಲ್ಲ ನಾನು. ಬೀಡ್ ಲಾಕ್ ಹಾಗೆ 1 ಚೈನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನು ಹಾಕ್ತೀನಿ. ಕುಚ್ಚು ಕಟ್ಟೋದಕ್ಕೆ ನಿಮಗೆ 6 ಚೈನ್ ಜಾಸ್ತಿ ಆಗುತ್ತೆ ಅಂದರೆ ಅಲ್ಲೂ ಕೂಡ ನೀವು 4 ಚೈನನ್ನೇ ಹಾಕ್ಕೋಬೋದು. ನಾನಿಲ್ಲಿ ಇವಾಗ 4 ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕನ್ನು ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಜಾಸ್ತಿ ಆರ್ಚ್ಗಳನ್ನು ದೂರ ಮಾಡಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ. ಈಗ ಈ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬಿಗ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಮೀಡಿಯಮ್ ಸೈಜ್ ಇದೆ. ಇಲ್ಲಿ ಬೀಡ್ ಯಾವುದೇ ರೀತಿಯ ಬೀಡನ್ನು ಚೇಂಜ್ ಮಾಡ್ಕೋಬೋದು, ರೌಂಡ್ ಬೀಡ್ ಇರಲಿ. ಆದರೆ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್. ಇಲ್ಲಿಂದ 4 ಚೈನ್ಗಳನ್ನು ಹಾಕಬೇಕು. ಸೀರೆನ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೋತೀನಿ. 4 ಚೈನ್ ಲಾಕ್ ಮೇಲೇ ಲಾಕ್. ಮತ್ತೆ ಸೀರೆನ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು. ಇಲ್ಲಿಂದ 3 ಚೈನ್ಗಳನ್ನು ಹಾಕ್ತೀನಿ. ಬ್ಯಾಕ್ ಸೈಡಿಂದ 4 ಚೈನ್ ಇತ್ತಲ್ಲ, 4 ಚೈನ್ಗಳ ಮಧ್ಯದಲ್ಲಿ ಈ ಥರ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಬರುತ್ತೆ. ಇಲ್ಲಿಂದ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೋಬೇಕು. ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು 4 ಚೈನ್ ಗ್ಯಾಪ್ ಒಳಗಡೆಗೆ. ಅದಾದಮೇಲೆ 3 ಚೈನ್ಸ್. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ತೋರಿಸಿರೋದ್ರಿಂದ ಈ ಸೆಕೆಂಡ್ ಆರ್ಚನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಅರ್ಥ ಆಯಿತು ಅನ್ಕೋತೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕೋಬೋದು. ಸಿಂಪಲ್ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಓಕೆ, ಇಲ್ಲೂ ಕೂಡ 3 ತ್ರಿಬಲ್ ಕ್ರೋಶ ಕಂಬ ಮತ್ತು ಈ ಥರ ಬೀಡು ಮತ್ತು ಅದಾದಮೇಲೆ 3 ತ್ರಿಬಲ್ ಕ್ರೋಶ ಕಂಬ ಪಿಕಾಟ್ಗಳು. ಈ ಥರ ಫಸ್ಟ್ 1 ಆರ್ಚ್ ಯಾವ ಥರ ಮಾಡ್ಕೊಂಡಿದ್ದೀನೋ ಅದೇ ಥರ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ. ಇವಾಗ ಇದನ್ನು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟ್ ಆರ್ಚ್ ಕಂಪ್ಲೀಟಾಗಿ ತೋರಿಸಿರೋದ್ರಿಂದ ಇದನ್ನು ಸ್ಕಿಪ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಇಲ್ಲಿಂದ ನೋಡಿ ಮತ್ತೆ ಸೇಮ್ 1 ಚೈನ್ ಹಾಕ್ಕೋಬೇಕು. ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 6 ಚೈನ್ಗಳನ್ನು ಹಾಕಬೇಕು. ಇಲ್ಲಿ ಆವಾಗಲೇ ಹೇಳಿದ್ನಲ್ಲ, ಈ 6 ಚೈನ್ ನಿಮಗೆ ಜಾಸ್ತಿ ಗ್ಯಾಪ್ ಆಗುತ್ತೆ ಅಂದರೆ 4 ಚೈನ್ ಕೂಡ ಹಾಕ್ಕೋಬೋದು. ಈಗ 6 ಚೈನ್ಗಳನ್ನು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೇಮ್ 1 ಚೈನ್ ಥ್ರೆಡನ್ನು ಮೇಲ್ ಮಾಡಿ ಒಂದು ಬೀಡು, ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್, 1 ಚೈನ್ ಸ್ಟ್ರೈಟಾಗಿಟ್ಟು ಲಾಕ್.
ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಮತ್ತೆ ಇದಾದಮೇಲೆ ಮತ್ತೆ 4 ಚೈನ್ ಬರುತ್ತೆ. ಅದಾದಮೇಲೆ 1 ಬೀಡು ಮತ್ತು ಇದೇ ಥರ ಆರ್ಚನ್ನು ಕಂಟಿನ್ಯೂ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಈ 6 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕುಚ್ಚು ಹಾಕೋದಕ್ಕೆ ಪ್ಲೇಸ್ ಇಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 3 ಚೈನ್ ಅಥವಾ 4 ಚೈನನ್ನು ನೋಡ್ಕೋತೀನಿ ಎಷ್ಟು ಬರುತ್ತೆ. 3 ಚೈನ್ ಬಂತು, ಅದಕ್ಕೋಸ್ಕರ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಕಡೆ 6 ಚೈನ್ ಹಾಕಿದ್ನೆಲ್ಲ ಕುಚ್ಚು ಹಾಕೋದಕ್ಕೆ. ಎಂಡಲ್ಲಿ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ 3 ಚೈನ್ ಹಾಕಿ ಅದಾದಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ. ಯಾಕಂದರೆ ಫಿನಿಶಿಂಗ್ ಕುಚ್ಚಿಂದನೇ ಬಂದಿದೆಯಲ್ಲ, ಅದಕ್ಕೆ ನೀಟಾಗಿ ಕಾಣಿಸ್ಲಿ ಅಂತ ಸ್ಟಾರ್ಟಿಂಗ್ ಕೂಡ ಕುಚ್ಚಿರೋದ್ರಿಂದ ಫಿನಿಶಿಂಗ್ ಕೂಡ ಕುಚ್ಚಿಗೆ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈ 6 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋತೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್. ಹಾಗೆ ಸಿಂಪಲ್ ಆಗಿದೆ, ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಪಲ್ಲು ಕಲರ್ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. 150 ಎಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಅದನ್ನು ಡಬಲ್ ಮಾಡಿಕೊಂಡಾಗ ಇಲ್ಲಿ ನನಗೆ 300 ಎಳೆ ಆಗುತ್ತೆ. ನಿಮಗೆ ಕುಚ್ಚು ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯ ಆರ್ಚ್ ಕೂಡ ದೂರ ಹಾಕಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ. ಕಡಿಮೆ ರೇಟ್ನಲ್ಲಿ ನಾವು ಈ ಥರ ಕಸ್ಟಮರ್ಗಳಿಗೆ ಸಿಂಪಲ್ಲಾಗಿ ಹಾಗೆ ಚೆನ್ನಾಗಿ ಕಾಣಿಸುವಂಥ ಡಿಸೈನನ್ನು ಮಾಡಿಕೊಡ್ಬೋದು. ಇದಕ್ಕೆ ಒಂದು 350 ಅರೌಂಡ್ ಅಥವಾ 300 ಚಾರ್ಜ್ ಮಾಡ್ಕೋಬೋದು. ಜಾಸ್ತಿ ಸಮಯ ಬೇಕಾಗೋದಿಲ್ಲ, ಜಾಸ್ತಿ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.